ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಗ್ರಾಮಸ್ಥನೊಬ್ಬ ಪಾಪ ದಲಿತ ಯುವ ದಂಪತಿಗಳು ದೇವಾಲಯಕ್ಕೆ ದರ್ಶನಕ್ಕೆ ಅಂತ ಬಂದಾಗ ಅವ್ರನ್ನ ಓಡಿಸ್ಬಿಟ್ರು. ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಅರಸಮ್ಮ ದೇವಾಲಯದಲ್ಲಿ. ಸೊ ಆ ಒಂದು ವಿಡಿಯೋ ತುಂಬಾ ವೈರಲ್ ಆಗಿತ್ತು. ಅದಕ್ಕೆ ರಾಜ್ಯಾದ್ಯಂತ ಸಿಕ್ಕಾಪಟ್ಟೆ ಒಂದು ವಿರೋಧ ಕೂಡ ವ್ಯಕ್ತವಾಗಿತ್ತು. ಗ್ರಾಮ ದೇವತೆಯ ದರ್ಶನವನ್ನ ಪಡೆಯೋದಕ್ಕೆ ತಹಶೀಲ್ದಾರ್ MN ಕುಮ್-ಇ ಅಹಮದ್ ಈಗ ಮುಂದೆ ನಿಂತು ಆ ಯುವ ದಂಪತಿಗಳನ್ನ ಕರ್ಕೊಂಡು ಹೋಗಿ ಆ ದೇವಸ್ಥಾನದಲ್ಲಿ ವಿತ್ ಪೊಲೀಸ್ ಪ್ರೊಟೆಕ್ಷನ್ ದರ್ಶನ ಮಾಡಿಸಿದ್ದಾರೆ. ಅಷ್ಟೇ ಅಲ್ಲ, ಜಾತಿ ವಿಷಬೀಜ ಬಿಡಿ, ಬಸವಣ್ಣನ ತತ್ವ ಪಾಲಿಸಿ ಈ ವೇಳೆ ಕಾನೂನು ಪಾಠ ಕೂಡ ಮಾಡಿದ್ದಾರೆ. ದೇಗುಲಕ್ಕೆ ಎಲ್ಲರಿಗೂ ಮುಕ್ತ ಪ್ರವೇಶ ಅಂತ ಅಂದಿದ್ದಾರೆ. ಓಕೆ, ಈ ಬಗ್ಗೆ ಮಾತಾಡೋದಕ್ಕೆ ಈಗ ಅಹಮದ್ ಅವರು ತಹಶೀಲ್ದಾರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ಮೇಡಮ್ ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಿ, ತಾವ್ ಹೇಗಿದ್ದೀರಿ? ಮೇಡಮ್ ಪರವಾಗಿಲ್ಲ ಮೇಡಮ್. ತುಂಬಾ ಅಪ್ರಿಶಿಯೇಟ್ ಮಾಡ್ತೀನಿ ಸರ್ ತಮ್ಮ ಕಾರ್ಯವನ್ನ. ಯಾಕೆಂದ್ರೆ ತಾವೊಂದು ಇನಿಷಿಯೇಟಿವ್ ತಗೊಂಡಿದ್ದೀರಾ. ಯಾಕೆ ನಾವು ಗ್ರಾಮಸ್ಥರ ವಿರೋಧ ಕಟ್ಕೊಳ್ಬೇಕು, ಇದು ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗ್ಬಹುದು ಅನ್ನೋದನ್ನ ಲೆಕ್ಕಿಸದೆ ತಾವು ಸಹಬಾಳ್ವೆ ಮತ್ತು ಈ ರೀತಿಯಾದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ಮೈಗೂಡಿಸಿಕೊಂಡು ಪ್ರವೇಶಕ್ಕೆ ಅನುಮತಿ ಕೊಟ್ಟು ಪ್ರವೇಶ ಮಾಡಿಸಿದ್ದೀರಲ್ಲ ಸರ್, ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು ಮೇಡಮ್. ಯಾಕೆ ಅಂದ್ರೆ ಸರ್, ನಾನೇ ನೋಡಿದ್ದೀನಿ ಸರ್, ಇತ್ತೀಚೆಗೆ ನಾನು ಕನಕಪುರಕ್ಕೆ ಒಂದು ಗ್ರಾಮಕ್ಕೆ ಹೋಗಿದ್ದೆ. ಅಲ್ಲಿ ನನ್ನ ಗೆಳತಿ ಒಬ್ರು ಅವ್ರಿಗೆ ಗೊತ್ತಿಲ್ದೇನೆ ದೇವಸ್ಥಾನ ಪ್ರವೇಶ ಮಾಡಿದ್ರು ಸರ್. ಅದು ಗ್ರಾಮದಲ್ಲಿ ಇಷ್ಟು ದೊಡ್ಡ ಹಲ್ಚಲ್ ಆಯ್ತು ಅಂದ್ರೆ ನನಗೆ ತುಂಬಾ ತುಂಬಾ ಬೇಜಾರಾಯ್ತು ಸರ್. ನಾನು ಹೇಳ್ತಾ ಇರೋದು ಕನಕಪುರದಲ್ಲಿ ಆಗಿರೋದು. ಒಂದೇ ಅಲ್ಲ ಮೇಡಮ್, ಯಾವಾಗ ಸಾವು ಬರುತ್ತೆ ಅಂತ ಹೇಳಕ್ ಆಗೋದಿಲ್ಲ ಮೇಡಮ್. ನಾವೆಲ್ಲ ಒಂದು ಕ್ಷಣಿಕ ಜೀವನ ಮೇಡಮ್, ಅಷ್ಟೇ. ನಮಗೂ ನೋವಾಯ್ತು. ಇಮಿಡಿಯೇಟ್ ಹೋದ್ವಿ ಮೇಡಮ್, ಪೊಲೀಸರು ಕೂಡ ಆಕ್ಷನ್ ಮಾಡಿದ್ರು. FIR ಹಾಕಿ ಅವ್ರನ್ನ, ಗ್ರಾಮಸ್ಥರು ಯಾರು ಅಷ್ಟೇನು ವಿರೋಧ ಏನಿಲ್ಲ ಮೇಡಮ್. ಒಬ್ಬ ವ್ಯಕ್ತಿ ಮಾತ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇಮಿಡಿಯೇಟ್ ಅವ್ರನ್ನ ಬಂಧಿಸಿದ್ದಾರೆ. ಮತ್ತೆ ನಾವು ಕೂಡ ಅಲ್ಲಿ ಜಾಗೃತಿ ಕಾರ್ಯಕ್ರಮ ಮಾಡಿ ಎಲ್ರಿಗೂ ತಿಳುವಳಿಕೆ ಕೊಟ್ಟಿದ್ವಿ. ಮತ್ತೆ ನಾವು ಅವ್ರನ್ನ ಪ್ರವೇಶ ಮಾಡಿಸಿ ಎಲ್ರಿಗೂ ಪೂಜೆ ಎಲ್ಲ ಮಾಡಿ ಕೊಟ್ಟಿದ್ವಿ ಮೇಡಮ್. ಇಲ್ಲ ಸರ್, ಬಹಳಷ್ಟು ಬೆಂಗಳೂರು ಸುತ್ತಮುತ್ತ ಕನಕಪುರ ನಾನ್ ಕಣ್ಣಾರೆ ಕಂಡಂತಹ ವಿಚಾರ ಇದು. ಸೊ ಬಹಳ ಇದೆ ಸರ್. ನಿಜಕ್ಕೂ ಮನುಷ್ಯರಾಗಿ ಟ್ರೀಟ್ ಮಾಡದೇ ಇರೋರು, ಮನುಷ್ಯತ್ವ ಇಲ್ಲದೆ ಇರೋರು ಮನುಷ್ಯರಾಗಿ ಬಾಳೋದಕ್ಕೆ ನಾಲಾಯಕಗಳು. ನಿಜ ಹೇಳ್ತೀನಿ ಸರ್ ಇಂಥ ವಿಚಾರ. ಕ್ಷಣಿಕ ಜೀವನ ಅಲ್ವಾ ಮೇಡಮ್, ಹಾಗಾಗಿ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಬದುಕ್ತಾ ಇರೋರು. ಎಲ್ರಿಗೂ ಸಮಾನ ಅವಕಾಶ ಕೊಡ್ಬೇಕಲ್ಲ ಮೇಡಮ್. ಎಸ್ ಸರಿ ಸರ್. ಈಗ ಇವತ್ತು ಒಂದಿನದ ಇದು ಡ್ರಾಮಾ ಹೇಳಿ ನಮ್ಗೆ ಅಶ್ಯೂರೆನ್ಸ್ ಕೊಡಿ ಅಹಮದ್ ಅವರೇ. ಇದು ಒಂದಿನದ ಡ್ರಾಮಾನ ಇತ್ತು. ನಾಳೆ ದಲಿತ ಸಮುದಾಯದವರು ನಿರ್ಭೀತಿಯಿಂದ ಆ ದೇವಸ್ಥಾನಕ್ಕೆ ಪ್ರವೇಶ ಮಾಡಬಹುದಾ ಮೇಡಮ್? ಎಲ್ಲರೂ ಹೋಗ್ಬೋದು ಮೇಡಮ್, ಏನು ಸಮಸ್ಯೆ ಇಲ್ಲ ಮೇಡಮ್. ಈಗ ನಾಳೆ ಆ ಗ್ರಾಮದಲ್ಲಿ ಏನೋ ಒಂದು ಎಡವಟ್ಟಾಯ್ತು ಅಂತ ಇಟ್ಕೊಳ್ಳಿ, ಅಯ್ಯೋ ಅವ್ರು ಬಂದ್ಬಿಟ್ರು ಅದಕ್ಕೆ ಹಿಂಗಾಯ್ತು ಅಂತ ಆ ತರ ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ. ಸಾಕಷ್ಟು ನಿದರ್ಶನಗಳನ್ನ ನಾವು ನೋಡಿದೀವಿ. ಎಸ್ ಮೇಡಮ್, ಆ ರೀತಿ ಯಾವುದೇ ತೊಂದರೆ ಇಲ್ಲ ಮೇಡಮ್. ಈ ಗ್ರಾಮಸ್ಥರದ್ದು ಯಾವುದೇ ವಿರೋಧ ಇಲ್ಲ. ಮುಖಂಡರೆಲ್ಲ ಎಲ್ಲ ನಮಗೆ ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ದಾರೆ ಮೇಡಮ್. ಅವ್ರು ಪೂಜೆ ಮಾಡ್ಲಿಕ್ಕೆ ಯಾರಿಗೂ ತೊಂದರೆ ಮಾಡಲ್ಲ. ಆದ್ರೆ ಈ ಒಬ್ಬ ವ್ಯಕ್ತಿ ಮಾತ್ರ ಸ್ವಲ್ಪ ಅಡ್ಡಿಪಡಿಸಿದ್ದಾರೆ. ಅವ್ರನ್ನ ಇಮಿಡಿಯೇಟ್ ಅವ್ರ ಮೇಲೆ ಕಾನೂನು ಆಕ್ಷನ್ ಮಾಡಿದ್ದಾರೆ ಪೊಲೀಸ್ನವರು ಮೇಡಮ್. ಇನ್ವೆಸ್ಟಿಗೇಷನ್ ಇದೆ. ಈಗ ಏನ್ ಸಮಸ್ಯೆ ಇಲ್ಲ ಮೇಡಮ್. ಗ್ರಾಮದಲ್ಲಿ ನಮ್ಮ ಪೊಲೀಸ್ನವರೆಲ್ಲ ಇದ್ದಾರೆ. ಗ್ರಾಮದಲ್ಲಿ ಶಾಂತಿಯುತವಾಗಿದೆ. ಆಲ್ ರೈಟ್, ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ತಾವು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರಿ. ಥ್ಯಾಂಕ್ ಯು. ಒಂದು ರಿಯಾಲಿಟಿ ಚೆಕ್ ಮಾಡಿದ್ರೆ ಬಂಡವಾಳ ಬಯಲಾಗುತ್ತೆ ರಾಮ್. ನಾವು ಯಾರ ವಿರುದ್ಧವೂ ಅಲ್ಲ, ನಾವು ನಮ್ಮ ಸಂವಿಧಾನದ ಆಶಯಗಳ ವಿರುದ್ಧ ಇರಬಾರ್ದಷ್ಟೇ. ಹೌದಲ್ಲ? ಮನುಷ್ಯರನ್ನಾಗಿ ನೋಡ್ಬೇಕು. ನೀನು ಆ ಜಾತಿ ಈ ಜಾತಿ, ದೇವಸ್ಥಾನಗಳು ಸಾರ್ವಜನಿಕ ಮುಜರಾಯಿ ಇಲಾಖೆಗೆ ಒಳಪಟ್ಟ ಬಹಳಷ್ಟು ದೇವಸ್ಥಾನಗಳಲ್ಲೂ ಬಿಡಲ್ಲ ಈ ರೀತಿಯ ಜಾತಿ ತಾರತಮ್ಯ ಮಾಡ್ತಾ ಇರೋದು. ಸೊ ಇದು ನಿಜಕ್ಕೂ ಒಂದು ದೊಡ್ಡ ಅನಿಷ್ಟ ಪದ್ಧತಿ.
ಇದನ್ನ ನಮ್ಮ ಸಂವಿಧಾನ ಕೂಡ ಸಿಕ್ಕಾಪಟ್ಟೆ ಖಂಡಿಸುತ್ತೆ. ಕಾನೂನು ಪ್ರಕಾರ ಅಲ್ಲ, ತಿಳುವಳಿಕೆಯ ಮೂಲಕ, ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮೂಲಕ ಈ ಕೆಲಸ ನಡಿಬೇಕು. ಆಮೇಲೆ ಪ್ರತಿಯೊಂದು ಗ್ರಾಮಗಳು ಇಷ್ಟೊಂದು ವಿದ್ಯಾವಂತರಿರ್ತಾರೆ, ಇಷ್ಟೊಂದು ಶಿಕ್ಷಣ ಪಡೆದವರು ಇರ್ತಾರೆ, ಯುವಕರು ಇರ್ತಾರೆ. ಇಂತಹ ಅನಿಷ್ಟ ಪದ್ಧತಿಗಳನ್ನ ಸವರ್ಣೀಯರ ಯುವಕರು ಮುಂದೆ ನಿಂತು ಅವುಗಳನ್ನ ನಿರ್ನಾಮ ಮಾಡಬೇಕು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.